ಆತ್ಮೀಯರೇ, YCS YSM ಶಿವಮೊಗ್ಗ ಡಯಾಸಿಸ್ನ ಹಳ್ಳಿ ಜೀವನ ಶಿಬಿರಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಇವತ್ತು ನಾವು ಒಣ ಸೆಗಣಿಯನ್ನು ಎಕ್ತಾ ಇದ್ದೀವಿ. ನೀವು ನೋಡ್ಬೋದು ಈ ಒಣ ಸೆಗಣಿ, ಯಾಕಂದರೆ ಇದು ಒಳ್ಳೆಯ ಗೊಬ್ಬರ. ನಿನ್ನೆ ದಿನ ನಾವು ದರಗು ಅಂದರೆ ಎಲ್ಲ ಎಲೆಗಳನ್ನೆಲ್ಲ ಆರಿಸಿಕೊಂಡು ಮಕ್ಕಳು ಅದನ್ನು ಒಂದು ಲೋಡ್ ಎಲೆಗಳನ್ನು ನಿನ್ನೆ ನಾವು ಶೇಖರಿಸಿಟ್ಟಿದ್ವಿ. ಅದನ್ನು ಒಂದು ತೋಡಿದ ಗುಂಡಿಯಲ್ಲಿ ಹಾಕಿದ್ದೀವಿ. ಇವತ್ತು ಸುಮಾರು ಒಂದು ಲೋಡಷ್ಟು ಈ ಒಣ ಸೆಗಣಿಯನ್ನು ಅದರ ಮೇಲೆ ಹಾಕಿ ಅದಕ್ಕೆ ನೀರು ಅಥವಾ ಈ ದನದ ಯೂರಿನನ್ನು ಬಿಡ್ತಾರೆ. ಅದು ಗೊಬ್ಬರ ಆಗಿ ಆಮೇಲೆ ತೋಟಕ್ಕೆ ಉಪಯೋಗವಾಗುತ್ತೆ. ಇವತ್ತು ನೀವು ನೋಡ್ತೀರಿ, ನಮ್ಮೆಲ್ಲ ಇವತ್ತು ಮೊದಲ ಬಾರಿ ಇಲ್ಲಿ ಮುಳುಗಡೆ ಪ್ರದೇಶ ಅಂತಾರೆ. ಹಿಂದಿನ ಕಾಲದಲ್ಲಿ ಇಲ್ಲ, ತುಂಬ ಇಲ್ಲಿ ವಾಟ್ರ್ ಪ್ರಾಜೆಕ್ಟ್ ನಡೀತಾ ಇದೆ. ಹೊಸನಗರಕ್ಕೆ ತಾಲೂಕಿಗೆ ವಾಟ್ರ್ ಸಪ್ಲೈ ಮಾಡುವ ಒಂದು ಪ್ರಾಜೆಕ್ಟ್ ಇಲ್ಲಿ ನಡೀತಾ ಇದೆ. ಮತ್ತು ಈ ಏರಿಯಾದಲ್ಲಿ ತುಂಬ ದನಗಳು ಇಲ್ಲಿ ಬಂದು ಮೇಯ್ತಾ ಇರ್ತವೆ. ಅದರ ಸೆಗಣಿಯನ್ನು, ಒಣ ಸೆಗಣಿಯನ್ನು ಎತ್ತಿ ಇವತ್ತು ನೀವು ನೋಡ್ತೀರಿ ನಮ್ಮ DTS ಹುಡುಗ ಅಭಿಲಾಷ್ ತಗೊಂಡು ಬರ್ತಾ ಇರೋದನ್ನು. ಇದೆಲ್ಲ ಅವರಿಗೆ ಹೊಸ ಅನುಭವ. ಕೆಲವರು ಮೊದಲು ಮುಟ್ಟುವಾಗ ಸ್ವಲ್ಪ ನೋಡಿ, ಇಲ್ಲಿ ಕೂಡ ನೋಡಿ, ಇಲ್ಲಿ ಇಬ್ಬರು ನಮ್ಮ ಹುಡುಗಿಯರು ಯುವ ವಿದ್ಯಾರ್ಥಿಗಳು ಬಹಳ ಲವಲವಿಕೆಯಿಂದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ DTS ಅಭಿಲಾಷ್ಗೆ ಥ್ಯಾಂಕ್ಸ್. ಸೊ ಥ್ಯಾಂಕ್ ಯು. ನೀವು ಕೂಡ ಇಂಥ ಅನುಭವಗಳು ನಿಮ್ಮ ಮಕ್ಕಳಿಗೆ ಕೊಡಿ. ಕೇವಲ ಅವರಿಗೆ ಮೊಬೈಲ್ ಕೈಯಲ್ಲಿ ಕೊಡೋದು ಅಥವಾ ಅವರಿಗೆ ಸ್ವಿಮ್ಮಿಂಗು, ಡ್ಯಾನ್ಸಿಂಗು ಹಾಕಿದರೆ ಸಾಕಾಗೋಲ್ಲ. ಲೈಫ್ ಜೀವನದ ಅನುಭವ ಆಗಬೇಕು. ನಾನು ಕೂಡ ರೈತನ ಮಗ. ನನಗೆ 8 ಎಕರೆ ಜಮೀನಿತ್ತು. ಅಪ್ಪನೊಟ್ಟಿಗೆ ಕೆಲಸ ಮಾಡ್ತಿದ್ವಿ. 28 ದನಗಳು ಮನೆಯಲ್ಲಿ ಇತ್ತು. ಅದರ ಅನುಭವ ಇರೋದರಿಂದ ಈ ಒಂದು ಅನುಭವ ಮಕ್ಕಳಿಗೆ ಕೊಡೋಣ ಅಂತೇಳಿ ಸುಮಾರು ಶಿವಮೊಗ್ಗ ಡಯಾಸಿಸ್ನ 30 ಮಂದಿ ಯುವ ವಿದ್ಯಾರ್ಥಿಗಳು ನಾವು ಇಲ್ಲಿ ಬಂದಿದ್ದೇವೆ. ಕ್ಯಾಮರಾಮ್ಯಾನ್ ನನ್ನ ಸ್ನೇಹಿತ ಸ್ಟೀಫನ್ ಲೋಬೋ ಜೊತೆ ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಡಯಾಸಿಸ್. ಬಾಯ್.